ನಮಸ್ಕಾರ ಗುರು, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾವು ಹಾಸ್ಟೆಲ್ ಟೂರ್ನ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಲಾಂಗ್ ವಿಡಿಯೋದಲ್ಲಿ. ಸೊ ಇಲ್ಲಿಗೆ MBBS ಮಾಡೋಕ್ಕೆ ರಷ್ಯಾದಲ್ಲಿ MBBS ಮಾಡೋಕ್ಕೆ ಬರೋವಂಥ ಹುಡುಗರೆಲ್ಲ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಿರ್ತಾರೆ, ಲೈಕ್ ಹಾಸ್ಟೆಲ್ ಯಾವ ಥರ ಇರುತ್ತೆ ರಷ್ಯಾದಲ್ಲಿ. ಸೊ ಬನ್ನಿ ಇವತ್ತು ಹಾಸ್ಟೆಲ್ ತೋರಿಸ್ತೀನಿ. ಆಲ್ಮೋಸ್ಟ್ ಆಲ್ ಇಡೀ ರಷ್ಯಾದಲ್ಲಿ ಎಲ್ಲ ಹಾಸ್ಟೆಲ್ಲು ಇದೇ ಥರ ಇರ್ತೈತೆ, ಬಿಕಾಸ್ ಇವೆಲ್ಲ ಗೌರ್ಮೆಂಟ್ ಹಾಸ್ಟೆಲ್ ಆಗಿರೋದ್ರಿಂದ ಒಳಗಡೆ ಇರ್ಬೋದು, ಆಚೆ ಕಡೆ ಚೆನ್ನಾಗಿಲ್ದಿದ್ರು ಒಳಗಡೆ ಸೂಪರಾಗಿರ್ತದೆ. ಸೊ ಬನ್ನಿ ನೋಡೋಣ ಯಾವ್ಯಾವ ಥರ ಇದೆ ಅಂತ. ನೋಡ್ತಿರ್ಬೋದು, ಇದು ಎಂಟ್ರಿ ಸಿಸ್ಟಮ್ಮು. ಇದನ್ನು ಈ ಥರ ಮ್ಯಾಗ್ನೆಟ್, ಇದು ಬರೀ ನಮ್ಮ ಏನು ಐಡೆಂಟಿಟಿ ಇದೆ ಅದು ಪೂರ್ತಿ ಇರುತ್ತೆ. ಸೊ ಈ ಮ್ಯಾಗ್ನೆಟ್ ಹಾಕಿದ ತಕ್ಷಣವೇ ಒಳಕೋಗೋಕ್ಕಾಗೋದು. ಸೊ ಎಂಟ್ರಿ ಸಿಸ್ಟಮ್ ನೋಡಿದ್ರಲ್ಲ, ಎಂಟ್ರಿ ಸಿಸ್ಟಮ್ಮು ಯಾಕೆ ಅಂತ ಅಂದರೆ, ಯಾರೇ ಒಬ್ಬರು ಬೇರೆ ಹಾಸ್ಟ್ಲಿಂದ ಇರ್ಬೋದು, ಇಲ್ಲಿ ಆಚೆಗಡೆ ಇರೋ ರಷ್ಯನ್ಸ್ ಇರ್ಬೋದು, ಯಾರು ಒಳಗಡೆ ಬರಬಾರ್ದು ಅಂತ. ಇಲ್ಲಿ ಈ ಹಾಸ್ಟ್ಲಲ್ಲಿ ಯಾರಿದ್ದಾರೆ ಅವರಷ್ಟೇ ಇಲ್ಲಿ ಒಳಗಡೆಗೆ ಬರಬೇಕು ಅಂತ. ಪ್ಲಸ್ ನಮ್ಮ ಹಾಸ್ಟ್ಲು ಎದುರುಗಡೆನೆ ಇಲ್ಲೊಂದು ಪ್ಲೇ ಗ್ರೌಂಡ್ ಇದೆ. ಅದು ಕಡೆ ಈ ನಮ್ಮ ಹಾಸ್ಟ್ಲು ಬಂದು ಕ್ರಾಸ್ನೋರ್ಮೆಸ್ಕಾಯ ಹಾಸ್ಟೆಲ್ ಅಂತ. ಸೊ ಬನ್ನಿ ಇವಾಗ ಒಳಗಡೆಗೆ ಹೋಗೋಣ. ಒಳಗಡೆಗೆ ಹೋಗಿ ನೋಡೋಣ ಯಾವ್ಯಾವ ಥರ ಏನೇನಿದೆ ಅಂತ. ನೋಡ್ರಿ ಶರ್ಟ್ ಹೆಂಗೈತೆ, ಚೆನ್ನಾಗೈತೆ ಅಲ್ವಾ? ಸೊ ನಮ್ಮ ಅಣ್ಣ ಇವಾಗ ಫೋನ್ ಮಾಡ್ತಾನೆ, ವಿಡಿಯೋ ನೋಡಿದ ತಕ್ಷಣ ಫೋನು, ನನ್ನ ಶರ್ಟ್ ಯಾವಾಗ ಎತ್ಕೊಂಡೋದು ಅಂತ. ಸೊ ಬನ್ನಿ ಒಳಗಡೆಗೆ ಹೋಗೋಣ. ಇದೇ ನಮ್ಮ ಹಾಸ್ಟ್ಲು. ಹಾಸ್ಟ್ಲ್ ಒಳಗೆ ಬರ್ತಿದ್ದಂಗೆ ತಿರ್ಗಾ ಇನ್ನೊಂದು ಸೆಕ್ಯೂರಿಟಿ, ಅಲ್ಲಿ ಕ್ಯಾಂಪಸ್ ಒಳಗೆ ಬರೋಕ್ಕಾಯ್ತು. ಸೊ ಇಲ್ಲಿ ಇವಾಗ ಹಾಸ್ಟ್ಲ್ ಒಳಗೆ ಹೋಗೋಕ್ಕೆ ಇನ್ನೊಂದಿದು. ಹಲೋ ನೋಡ್ರಿ, ಇದೇ ನಮ್ಮ ಹಾಸ್ಟ್ಲು. ಇಲ್ಲಿ ಪೂಜೆ ಮಾಡಿದ್ದು ಇದು ನೋಡ್ತಿರ್ಬೋದು, ಈ ಥರ ಇದೆ. ಪ್ಲಸ್ ಅಲ್ಲಿ ನೋಡ್ರಿ, ಮೇಯ್ನು ಅಲ್ಲಿ ನೋಡ್ರಿ, ನಾವು ಕನ್ನಡ ರಾಜ್ಯೋತ್ಸವ ಮಾಡಿದ್ದಾಗ ಅಲ್ಲಿ ಬಿಟ್ಟಿರೋದು ಹಂಗೆ ಐತೆ. ಸೊ ಒಂದು ಮಿರರು ಇಲ್ಲಿ ಬಂದಿದ ತಕ್ಷಣ ನೋಡ್ಕೊಳಕ್ಕೆ ಒಂದು ಮಿರರ್ ಇದೆ. ಕ್ರಿಸ್ಮಸ್ಗೆ ಅಂತ ಇನ್ನೂ ಡೆಕೋರೇಷನ್ ಎಲ್ಲ ಏನು ಮಾಡಿಲ್ಲ, ಸುಮ್ಮನೆ ಒಂದು ಮರ ತಂದು ಇಕ್ಕಿದ್ದಾರೆ. ಸೊ ಇವತ್ತು ಡೆಕೋರೇಷನ್ ಮಾಡ್ತಾರೆ ಮೇ ಬಿ. ಸೊ ನೋಡೋಣ ಬನ್ನಿ. ನಮ್ಮ ಹಾಸ್ಟ್ಲು ಪ್ರೆಮಿಸಿಸ್ಸು ಅಂದರೆ ಕಾಮನ್ ಏರಿಯಾ ಇದು. ಇಲ್ಲೇ ನೋಡ್ತಿರ್ಬೋದು, ಇಲ್ಲಿ ಒಳಗಡೆಗೆ ಬರಬೇಕು ಅಂದರೆ ಇದಾಗ್ತೀವಲ್ಲ, ಮ್ಯಾಗ್ನೆಟ್ ಹಾಕಿದ ತಕ್ಷಣ ಅಲ್ಲಿ ಸೆಕ್ಯೂರಿಟಿ ಇದಿರ್ತಾರೆ, ಆ ಕಂಪ್ಯೂಟರ್ ಏನಿದೆ ಅದರೊಳಗೆ ತೋರಿಸ್ತಿರ್ತೈತೆ. ಸೊ ಈ ಥರ ಇದೆ ನಮ್ಮ ಹಾಸ್ಟ್ಲು. ಬನ್ನಿ ಇವಾಗ ಆ ಕಾರಿಡಾರ್ ಬಂತು, ಬೇರೆ ಇವರು ಇರ್ತಾರೆ. ಸೊ ಈ ಕಾರಿಡಾರ್ ಇನ್ನೊಂದು ಕಾರಿಡಾರು. ಸೊ ಈ ಕಾರಿಡಾರಲ್ಲಿ ನಾವಿರೋದು. ಬನ್ನಿ ನಮ್ಮ ರೂಮು, ಪ್ಲಸ್ ಇನ್ನೊಂದು ಯಾರ್ದಾದ್ರು ಒಂದು ಹುಡುಗರ್ದು ಯಾರ್ದಾದ್ರು ಒಂದು ರೂಮು, ಪ್ಲಸ್ ಏನೇನಿದೆ ನಮ್ಮ ಹಾಸ್ಟ್ಲಲ್ಲಿ ಎಲ್ಲ ತೋರಿಸ್ತೀನಿ. ಬನ್ನಿ ಹೋಗೋಣ. ಇರ್ಬೋದು 2 ವಾಶ್ರೂಮು, ವುಮೆನ್ಸ್ ವಾಶ್ರೂಮು, ಇದು ಮೆನ್ಸ್ ವಾಶ್ರೂಮು. ಸೊ ಮೆನ್ಸ್ ವಾಶ್ರೂಮ್, ವುಮೆನ್ಸ್ ವಾಶ್ರೂಮ್ ಸಪ್ರೇಟಾಗಿದೆ. ಇವಾಗ ಇದು ನಮ್ಮ ಕಿಚನ್ನು. ನೋಡೋಣ ಹೊರಗಡೆ ಏನೇನಿದೆ ತೋರಿಸ್ತೀನಿ. ಕಿಚನಲ್ಲಿ ಟೇಬಲ್ಸು, ಒಂದು ಡಸ್ಟ್ಬಿನ್ನು, ಸಿಂಕ್ ಜೊತೆ ಇಲ್ಲಿ ನಮ್ಮ ಕ್ಲಾತ್ಸ್ಗೆ ವಾಷಿಂಗ್ ಮೆಷಿನ್ ಇದೆ. ವಾಷಿಂಗ್ ಮೆಷಿನು ಪ್ಲಸ್ ಸ್ಟವ್ ತೋರಿಸ್ತೀನಿ ಬನ್ನಿ. ಸ್ಟವ್ ಬಂದು ಇಲ್ಲಿ ನಾರ್ಮಲ್ ಆಗಿ ಎಲ್ಲ ಕಡೆನೂ ಎಲೆಕ್ಟ್ರಿಕ್ ಸ್ಟವ್ ಇರ್ತೈತೆ, ಗ್ಯಾಸ್ ಸ್ಟವ್ ಎಲ್ಲೂ ಇರಲ್ಲ. ಸೊ ಎಲೆಕ್ಟ್ರಿಕ್ ಸ್ಟವ್ವು ಇದು ನಾರ್ಮಲ್ ಆಗಿ ಓಡ್ತೈತೆ, ಅಷ್ಟೊಂದೇನು ಬೇಗ ಬಿಸಿ ಆಗಲ್ಲ. ಸೊ ನಾರ್ಮಲ್ ಆಗಿ ಎಲೆಕ್ಟ್ರಿಕ್ ಸ್ಟವ್ ಥರ ಇದು. ಸೊ ಬನ್ನಿ ಇವಾಗ ನನ್ನ ರೂಮ್ ನೋಡೋಣ. ಇವಾಗ ನನ್ನ ರೂಮು, ನಮ್ಮದು ರೂಮ್ ನಂಬರ್ 34. ಸೊ ಒಳಗಡೆಗೆ ಹೋಗ್ತಾ ಇದ್ದೀವಿ. ಪ್ಲಸ್ ನೋಡ್ತಿರ್ಬೋದು ಇಲ್ಲಿ ಎಲ್ಲರದು, ಅಂದರೆ ಎಲ್ಲ ರೂಮ್ ಮೇಲೂ ಅವ್ರವ್ರ ನೇಮು, ರಷ್ಯನಲ್ಲಿ ಅವ್ರವ್ರ ನೇಮು, ಯಾವ ಇಯರಲ್ಲಿ ಸ್ಟಡಿ ಮಾಡ್ತವ್ರೆ ಅಂತ. ಬನ್ನಿ. ನಮ್ಮ ರೂಮಲ್ಲಿ ಒಂದು ಸ್ಕ್ರೀನ್ ಹಾಕೊಂಡಿದ್ದೀವಿ, ಈ ಥರ ಸ್ಕ್ರೀನ್ ತೆಗೆದ್ರೆ ಈ ಥರ ಒಳಗಡೆ ಈ ಥರ ಇದೆ. ಇದು ನಾವೇ ಸಪ್ರೇಟಾಗಿ ತೊಗೊಂಡಿರೋವಂಥ ಕಬರ್ಡು. ಇದು ನೋಡ್ತಿರ್ಬೋದು ನೀವು, ಇದು ಪೂರ್ತಿ ಕಬರ್ಡ್ ನಾವೇ ಸಪ್ರೇಟಾಗಿ ತೊಗೊಂಡಿರೋದು. ಹಾಸ್ಟೆಲಿಂದ ಇದೊಂದು ಕಬರ್ಡ್ ಕೊಟ್ಟಿದ್ರು ನಮಗೆ, ಇದೊಂದು ಕಬರ್ಡ್ ಹಾಸ್ಟೆಲಿಂದ ಕೊಟ್ಟಿದ್ರು. ಪ್ಲಸ್ ಇಲ್ಲಿ ಒಂದು ಫ್ರಿಡ್ಜ್ ತೊಗೊಂಡಿದ್ದೀವಿ ನಾವೇ. ಮಲ್ಕೊಂಬಿಟ್ಟವನು ಅವನು, ಪರವಾಗಿಲ್ಲ, ಇವಾಗ ಎಬ್ರಿಸೋಕ್ಕಾಗಲ್ಲ, ತೋರಿಸ್ತಿದ್ದೆ ಇಲ್ಲ ಅಂದಿದ್ರೆ ನನ್ನ ರೂಮ್ಮೇಟ್ನು. ಇಲ್ಲಿ ನೋಡ್ರಿ ಫ್ರಿಡ್ಜ್ ತೊಗೊಂಡಿದ್ದೀವಿ. ಒಂದು ಫ್ರಿಡ್ಜ್ ಮೇಲೆ ಒಂದು ಸ್ವಲ್ಪ ಮ್ಯಾಗ್ನೆಟ್ಗಳು ಅದು ಇದು. ಪ್ಲಸ್ ಒಂದು ಸ್ಟಡಿ ಟೇಬಲ್ಲು. ಇದನ್ನು ನೋಡ್ತಿದ್ದೀರಾ, ದೇಸಿ ಜುಗಾಡ್ ನೋಡ್ರಿ. ಇಲ್ಲಿ ಚೇರು, ಇದು ಬಂದು ಮೆಟ್ಲು, ಇಲ್ಲಿಗೆ ಏಣಿನ ಚೇರ್ನು ಹಾಕ್ಬಿಟ್ಟು ಒಂದು ಬಟ್ಟೆ ಒಣಗಿಸೋ ಅಂತ ದೇಸಿ ಜುಗಾಡ್ ಮಾಡ್ಕೊಂಡಿದ್ದೀವಿ. ಸೊ ಅದ್ರ ಜೊತೆಗೆ ಪೂಜೆ ಮಾಡೋಕ್ಕೆ ಅಂತ ಸಪ್ರೇಟಾಗಿ ನಾನು ಮಾಡ್ಕೊಂಡಿರೋದು ಇದು. ಸೊ ಪೂಜೆಗೆ ಅಂತ ಭಗವದ್ಗೀತೆ ಬುಕ್ ಇಕ್ಕಿದ್ದೀನಿ, ಭಗವದ್ಗೀತೆ ಇಕ್ಕಿ, ಗಣೇಶನ ಫೋಟೋ ಇಕ್ಕಿ, ದೀಪ ಹಚ್ತೀನಿ. ಸೊ ಅದು ಥರ. ಇದು ನನ್ನ ಬೆಡ್ಡಲ್ಲಿ ವಿಶೇಷತೆ ಏನು ಅಂತ ಅಂದರೆ, ಇದು ನೋಡ್ರಿ, ಈ ಥರ ಟ್ಯಾಬ್ಗೆ ಅಂತಲೇ ಸಪ್ರೇಟಾಗಿ ಇದಿಕ್ಕೊಂಡಿದ್ದೀನಿ. ಸ್ವಲ್ಪ ಮಿನಿ TV ಥರ ಇದು. ನಾರ್ಮಲಾಗಿ ಕ್ಲಾಸಸ್ ಏನಾದ್ರು ಕೇಳಿದ್ರೆ ಕೇಳ್ಬೋದು, ಇಲ್ಲ ಮೂವೀಸ್ ಏನಾದ್ರು ನೋಡಿದ್ರೆ ಈ ಥರ ಇರುತ್ತೆ. ಸೊ ಪ್ಲಸ್ ನನ್ನ ಬೆಡ್ಡಲ್ಲಿ
ಇನ್ನೊಂದು ಹೊಸ ಇದು ತೋರಿಸ್ತೀನಿ ನೋಡ್ರಿ. ಇವಾಗ ಒಳಗಡೆಗೆ ಬಂದು ಇದು ರಿಮೋಟ್ ಏನು ಅಂತ ನೋಡ್ತಿದ್ದೀರಾ? ಲೈಟ್ಸ್ ಆನ್, ಕ್ಯಾಮ್ರಾ, ಆ್ಯಕ್ಷನ್ ಈ ಥರ ಬರ್ತೈತೆ. ಪ್ಲಸ್ ಇದೊಂದು ಇದು ನೋಡ್ತಿರ್ಬೋದು. ಇರಿ ಇನ್ನೂ ಒಂದು ಲೈಟ್ ಆಫ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡ್ತಿರ್ಬೋದು ಈ ಥರ ಗಿಲಿ ಲೈಟು ಫುಲ್ಲು ಕ್ರೇಜಿ ಅನ್ಕೊಳ್ಳಿ. ರಾತ್ರಿ ಹೊತ್ತು ಹಿಂಗೆ ಆನ್ ಇಟ್ಕೊಂಬಿಟ್ರೆ ಫುಲ್ಲು ಡಿಸ್ಕೋ ಲೈಟು. ಪ್ಲಸ್ ಇಲ್ಲೊಂದು ಕೂಲರ್, ಇದ್ರೊಳಗೆ ಐಸ್ ಕ್ಯೂಬ್ ಹಾಕ್ಬಿಟ್ರೆ, ಫ್ರಿಡ್ಜಲ್ಲಿ ಐಸ್ ಕ್ಯೂಬ್ ಇರ್ತೈತೆ, ಐಸ್ ಕ್ಯೂಬ್ ಹಾಕಿ ನೀರು ಹಾಕ್ಬಿಟ್ಟು ಇಲ್ಲಿ ಆನ್ ಮಾಡಿಬಿಟ್ರೆ ನಾಜಲ್ನ ಫುಲ್ಲು ಫ್ಯಾನು ಕ್ರೇಜಿ ಕೂಲರ್ ಥರ ವರ್ಕ್ ಆಗ್ತೈತೆ. ನೀವು ಅನ್ಕೊಬೋದು ಆಚೆಗಡೆ ಇಷ್ಟೆಲ್ಲ ಚಳಿ ಇದ್ರೂ ಒಳಗಡೆ ಫ್ಯಾನ್ ಏನಕ್ಕೆ ಬೇಕು ಅಂತ ಅಲ್ವಾ? ಫ್ಯಾನ್ ಏನಕ್ಕೆ ಬೇಕು? ಹೌದು ಕಣ್ರಿ, ಬೇಕು. ಯಾಕೆ ಅಂತ ಅಂದರೆ ಒಳಗಡೆ ಹೀಟರ್ ಇರ್ತೈತೆ. ಫುಲ್ಲು ಹೀಟರ್ ಜಾಸ್ತಿ ಹೀಟ್ ಆಗೋದಾಗ ಒಳಗಡೆ ಸೆಕೆ ಆದಂಗೆ ಆಗ್ತೈತೆ. ಕಿಟಕಿ ತೆಗೆದ್ರೆ ಜಾಸ್ತಿ ಚಳಿ ಆಗುತ್ತೆ. ಅದಕ್ಕೆ ಕಿಟಕಿ ತೆಗೆಯೋದು ಬೇಡ, ಏನು ಬೇಡ ಅಂತ ಅಂದ್ಬಿಟ್ಟು ಒಂದು ಫ್ಯಾನ್ ಇಟ್ಕೊಂಡಿರ್ತೀವಿ. ಸೊ ಇದಾಗಿತ್ತು ನಮ್ಮ ರೂಮ್ ಟೂರು. ಸೊ ಬನ್ನಿ ಇವಾಗ ನೆಕ್ಸ್ಟ್ ಇನ್ನೊಂದು ರೂಮ್ಗೆ ಹೋಗೋಣ. ಯಾವ ಥರ ಇದೆ ರೂಮ್ಸು ಎಲ್ಲ ನೋಡೋಣ. ನಮ್ಮ ರೂಮ್ ಟೂರ್ ಇದಾಗಿತ್ತು. ನಿಮಗೆ ನನ್ನ ರೂಮಲ್ಲಿ ಏನೇನು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಸೊ ಇವಾಗ ಇನ್ನೊಂದು ರೂಮಿಗೆ ಹೋಗೋಣ ಬನ್ನಿ. ಸೊ ಇವಾಗ ಹುಡುಗರ ರೂಮ್ಗೆ ಸಡನ್ ಎಂಟ್ರಿ ಕೊಡೋಣ, ಯಾವ ಥರ ರಿಯಾಕ್ಷನ್ ಇರುತ್ತೆ ಅಂತ ನೋಡೋಣ ಬನ್ನಿ. ನೋಡ್ರಿ ಓದೋದು ಹೆಂಗೆ ಓದ್ತಾರೆ ನೋಡ್ರಿ. ಫೋನ್ ನೋಡ್ತಾನೆ ಗುರು, ಓದ್ತಿಲ್ಲ. उज्जवल कैमरा में देख के एक बार हाय कर रहा. उज्जवल हाय बोलो ना. ಅವ್ನು ನೋಡ್ರಿ ನಾವ್ ಇದಕ್ ಬಂದು ಅಂತ ಬೆಡ್ಶೀಟ್ ಹೊತ್ಕೊಂಡ್ಬಿಟ್ಟ. ಇವನ್ ನೋಡ್ರಿ, ಇವನು ಬೇರೆ ರೂಮು, ನಾವು ವೀಡಿಯೋ ಮಾಡ್ತಿದೀವಿ ಅಂತ ಬಂದಿದ ತಕ್ಷಣ ತೋರ್ಸಕ್ಕೆ ಓದ ತರ ತೋರಿಸ್ತಾರೆ. ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಮಿ ಗೈಸ್. Auricles, ventricles. ಎಲ್ಲ ಮಲಿಕೊಂಬಿಟ್ಟವ್ರೆ ನೋಡ್ರಿ. You can see he's studying the heart, bro. Yeah. Cardiologist. Yeah. Future cardiologist. Cardiologist. Yeah, bro. Khatam. robotic. ಹೊರಟೋಗ್ಬಿಟ್ಟ. ಸುಮ್ಮನೆ ಬಂದಿದ್ದ ಬಟ್ ಹೊರಟೋದ. ಬನ್ರಿ, ಇವನು ಮಲ್ಕೊಂಬಿಟ್ಟಾನೆ ಬಿಡು, ಬೇಡ. ಆಮೇಲೆ ಎದ್ಬಿಟ್ಟು ಯಾಕೆ ನಾನು ಎಬ್ರಿಸಿದ್ರಿ ಅಂದ್ಬಿಟ್ರೆ ಏಪ್ರನ್ ನೋಡ್ರಿ, ಇದಕ್ಕೆ ಕನೆಕ್ಟ್ ಮಾಡ್ಕೊಂಡು ಏಪ್ರನ್ನ ತಗ್ಲಾಕಕ್ಕೆ ಅಂತಾನೆ ಹಾಕೊಂಬಿಟ್ಟವ್ರೆ ನೋಡ್ರಿ. ರೂಮು ಇದೇ ಥರ ಇರ್ತೈತೆ ಆಲ್ಮೋಸ್ಟ್ ಯಾವಾಗಲೂ ರೂಮು. ಬಟ್ಟೆ ಹಿಂಗೆ ಅಳ್ಕೊಂಡಿರ್ತವೆ, ಜಾಕೆಟಲ್ಲಿ ಹಾಕಿರ್ತಾರೆ. ಟೇಬಲ್ ಮೇಲೆ ಸ್ವಲ್ಪ ಓದೋಕ್ಕೆ ಅಂತ ಟೇಬಲ್ ಕೊಟ್ಟಿದ್ರೆ ಪಾತ್ರೆ. ಇವಾಗ ಒಂದು ಹುಡುಗಿ ರೂಮು. ಸೊ ಅವ್ರು ಬಂದು ಕ್ರಿಶ್ಚಿಯನ್ನು. ಸೊ ಅವರು ಕ್ರಿಸ್ಮಸ್ಗೆ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಸೊ ಅವ್ರ ರೂಮ್ನ ತೋರಿಸ್ತೀನಿ ಬನ್ನಿ. ರೂಮ್ ಟೂರ್. ಬನ್ನಿ ನೋಡ್ರಿ, ಹುಡುಗಿರ ರೂಮಲ್ಲಿ ನೋಡ್ರಿ. ಫಸ್ಟು ಮಿರರ್ 1, ಇಲ್ಲಿ 1ನೇ ಮಿರರು, ಇಲ್ಲಿ ನೆಕ್ಸ್ಟು ಇದು 2ನೇ ಮಿರರು ನೋಡ್ರಿ. ಫುಲ್ಲು 2ನೇ ಮಿರರು. ಸೊ ಫ್ರಿಡ್ಜು, 2ನೇ ಫ್ರಿಡ್ಜು. ಹುಡುಗಿಯವರಲ್ಲಿ ಇದೊಂದು ಇದಪ್ಪ, ಹುಡುಗಿಯವರಲ್ಲಿ ಇಬ್ರಿಗೂ ಸಪ್ರೇಟ್ ಫ್ರಿಡ್ಜ್ ಅಂತ. ಇಬ್ರು ಅವರೇ, ಒಂದು ಫ್ರಿಡ್ಜ್ ಒಂದು ಹುಡುಗಿಗೆ, ಇನ್ನೊಂದು ಫ್ರಿಡ್ಜ್ ಇನ್ನೊಂದು ಹುಡುಗಿಗೆ ಅಂತ. ಏನು ಗುರು ಇದು? ನೆಕ್ಸ್ಟ್ ಇದೇ ಥರ ಕ್ರಿಸ್ಮಸ್ಗೆ ನೋಡ್ರಿ ಅವ್ರು ಡೆಕೋರೇಷನ್ ಮಾಡಿರೋದು. ಇರ್ರಿ ಲೈಟ್ ಆಫ್ ಮಾಡಿ ತೋರಿಸ್ತೀನಿ ನೋಡ್ರಿ. ಫುಲ್ಲು ಲೈಟಿಂಗ್ಸ್ ಎಲ್ಲ ಬಿಟ್ಕೊಂಡು ಸೈಡಲ್ಲಿ ಕ್ರಿಸ್ಮಸ್ಗೆ ಇದೆಲ್ಲ ಡೆಕೋರೇಷನ್. ಅವರು ಒಂಥರ ಕ್ರಿಸ್ಮಸ್ಸಲ್ಲಿ ಇದೇನೇನೋ ಬಾಲ್ಸ್ ಇವೆಲ್ಲ ಹಾಕ್ತಾರೆ. ನಿಮ್ಗೇನು ಗೊತ್ತಿಲ್ಲ ಅದ್ರ ಬಗ್ಗೆ ಎಲ್ಲ. 1ನೇ ಮಿರರು, 2ನೇ ಮಿರರು. ಇಲ್ಲಿ ನೋಡ್ರಿ ಇದು 3ನೇ ಮಿರರು. ಮೇಕಪ್ ಇಷ್ಟೊಂದು ಯಾರು ಗುರು ಮಾಡ್ತಾರೆ? ಇಷ್ಟೊಂದು ಮಿರರ್ ಇಟ್ಕೊಂಡವ್ರೆ. ಬನ್ನಿ ಹೋಗೋಣ. ಇನ್ನೊಂದು ಹುಡುಗನ ರೂಮ್ ನೋಡೋಣ ಇವಾಗ ಯಾವ ಥರ ಇದೆ ಹುಡುಗನ ರೂಮು ಅಂತ. ಸಡನ್ನಾಗಿ ಹೋಗ್ತಿದ್ದೀವಿ ಇವಾಗ ಹುಡುಗನ ರೂಮ್ಗೆ. ನೋಡೋಣ ಯಾವ್ಯಾವ ಥರ ಇರ್ತಾರೆ, ಯಾವ್ಯಾವ ಪೊಸಿಷನಲ್ಲಿ ಇರ್ತಾರೆ ಅಂತ ನೋಡಿ. ಥ್ಯಾಂಕ್ ಯು ಫಾರ್ ಶೋಯಿಂಗ್ ಯುವರ್ ರೂಮ್. ಥ್ಯಾಂಕ್ ಯು. ಇವಾಗ ಇನ್ನೊಂದು ರೂಮ್ಗೆ ಹೋಗ್ತಾ ಇದ್ದೀವಿ ನೋಡೋಣ. ಇವಾಗ ಇನ್ನೊಂದು ರೂಮು. ಬನ್ನಿರಿ ನೋಡೋಣ ಯಾವ ಥರ ಇದೆ ಈ ರೂಮು ಅಂತ. ಓ ನೋಡ್ರಿ ಅವಾಗಲೇ ಅಲ್ಲಿ ಹಾರ್ಟ್ ಓದ್ತಿದ್ರು ಕಾರ್ಡಿಯಾಲಜಿಸ್ಟ್ ಆಗೋರು, ಫ್ಯೂಚರ್ ಕಾರ್ಡಿಯಾಲಜಿಸ್ಟ್. ಇವಾಗ ಕ್ಲೀನ್ ಮಾಡ್ತಾವ್ರೆ. ನೋ ಕ್ಲೀನರ್ ಬ್ರೋ. ಇಲ್ಲಿ ಇದ್ ಕಡೆ
ಇವ್ರು ಬಂದು ಅಂಕಿತ್ ಅಂತ ಕೋಲ್ಕತ್ತಾ ವೆಸ್ಟ್ ಬೆಂಗಾಲ್ ಕಾಲೇಜ್ ಅದು. ಇವ್ರು ಬಂದು ದಿಯಾಬ್ಲೋ ಅಂತ ಮಹಾರಾಷ್ಟ್ರದಿಂದ. ಇವನ್ ಬಂದು ಫುಲ್ ಯಾವಾಗ್ಲೂ ಗೇಮಿಂಗು, PC, ಲ್ಯಾಪ್ಟಾಪ್ ವರ್ಕ್ಸ್ ಇದೆಲ್ಲದ್ರಲ್ಲೂ ಸ್ವಲ್ಪ ಎತ್ತಿದ ಕೈ ಅಂತ ಹೇಳ್ಬೋದು. ನಮ್ಗೆ ಏನೇ ಲ್ಯಾಪ್ಟಾಪಲ್ಲಿ ಏನೇ ವರ್ಕ್ ಮಾಡಕ್ ಬರ್ದಿಲ್ದಿರೋದಿರ್ಬೋದು, ಇವನ ಹತ್ರ ಕೇಳಿದ್ರೆ ಎಲ್ಲ ಹೇಳ್ಕೊಡ್ತಾನೆ. ಸೊ ಅವರ್ ಲ್ಯಾಪ್ಟಾಪ್ ಟೆಕ್ನಿಷಿಯನ್, ಟೆಕ್ ಹೆಡ್ ದಿಯಾಬ್ಲೋ, ಟೆಕ್ ಹೆಡ್ ಕ್ಯಾ ಭಾಯ್ ಕ್ಯಾ. ಈ ಕಾರಿಡಾರ್ ಇವಾಗ ಮುಗೀತು ನಮ್ಮ ಕಾರಿಡಾರು. ಸೊ ಇವಾಗ ಇನ್ನೊಂದು ಕಾರಿಡಾರಲ್ಲಿ ಹೋಗೋಣ, ಅಲ್ಲಿ ಯಾವ್ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಕಾರಿಡಾರಲ್ಲೂ ಅಷ್ಟೇ ಒಂದು ಸಪ್ರೇಟ್ ಬಾತ್ರೂಮು, ಈ ಕಾರಿಡಾರಲ್ಲೂ ಪ್ಲಸ್ ಒಂದು ಸಪ್ರೇಟ್ ಕಿಚನ್ ಇದೆ. ಇಲ್ಲೂ ಅಷ್ಟೇ, ಇಲ್ಲಿಂದ ಕಿಚನ್ನು ನಾರ್ಮಲ್ ಆಗಿ ಸ್ಟವ್ವು, ಸಿಂಕು ಇದೇ ಥರ ಇದೆ. ಸೊ ಕಿಚನ್ ಎಲ್ಲ ನೋಡಿದ್ರೆ ಈ ಕಾರಿಡಾರಲ್ಲಿ ಬಂದು ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ನನ್ನ ಜೂನಿಯರ್ಸ್ ಇರೋದು. ಸೊ ಬನ್ನಿ ಒಂದು ರೂಮ್ಗೆ ಇವಾಗ ಹೋಗೋಣ, ಜೂನಿಯರ್ಸ್ ರೂಮ್ಗೆ. ಹಾಯ್, कैसे हो सभी? ನೋಡ್ರಿ ಇದು ನಮ್ಮ ಜೂನಿಯರ್ಸ್ ರೂಮು. ಸೊ ಈ ಥರ ಅಲ್ಲಿ ನೋಡ್ರಿ ಹತ್ತು ಕಡೆ ದೇವ್ರದ್ದೆಲ್ಲ ಇದು ಮಾಡ್ಕೊಂಡಿದ್ದಾರೆ ಇವರು. ಸೊ ಬೆಡ್ಸ್ ನಾರ್ಮಲ್ ಆಗಿ ಎಲ್ಲ ಕಡೆನೂ ಇದೇ ಥರ. ಸೊ ನೋಡ್ರಿ ಎಲ್ಲ ಕಡೆನೂ ಇದೆ ಒಂದು ಜುಗಾಡು, ದೇಸಿ ಜುಗಾಡು. ಥ್ಯಾಂಕ್ ಯು ಫಾರ್ ಶೋಯಿಂಗ್ ಯುವರ್ ರೂಮ್. ಕೆಳಗಡೆ 2 ಕಾರಿಡಾರು ಆಯಿತು. ಇವಾಗ ಮೇಲ್ಗಡೆ ಇನ್ನೊಂದು ಕಾರಿಡಾರ್ ಇದೆ. ಮೇಲ್ಗಡೆ ಸೆಕೆಂಡ್ ಫ್ಲೋರಲ್ಲಿರೋ ಕಾರಿಡಾರ್ಸಲ್ಲಿ ನೋಡೋಣ ಬನ್ನಿ ಯಾವ್ಯಾವ ಥರ ಇದೆ ಅಂತ. ಜೊತೆ ವಿಡಿಯೋ ಮಾಡ್ಬೋದಾ ಅಂತ. ನಮ್ಮ ಹಾಸ್ಟೆಲಲ್ಲಿ ಒಂದು ಸ್ಪೆಷಾಲಿಟಿ ಏನು ಗೊತ್ತಾ, ಈ ಕಾರಿಡಾರ್ ಏನಿದೆಯಲ್ಲ ಇದರಲ್ಲಿ ಆಲ್ಮೋಸ್ಟ್ 90% ಎಲ್ಲರೂ ಕರ್ನಾಟಕದಿಂದನೇ ಇರೋದು. 10 ಕಡೆ ಸೈಡ್ ಕಾರಿಡಾರಲ್ಲೂ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕರ್ನಾಟಕದಿಂದನೇ ಇರೋದು. ಬನ್ನಿ ಇವಾಗ ಇಲ್ಲಿ ನೋಡ್ರಿ, ಇಲ್ಲಿ ಯಾವಾಗಲೂ ಅಂದರೆ ವಾರದಲ್ಲಿ 5 ದಿವಸ, ಶನಿವಾರ ಭಾನುವಾರ ಬಿಟ್ಟು ಇನ್ನು ಮಿಕ್ಕಿದ ದಿವಸ ಎಲ್ಲ ಡೈಲಿ ಕ್ಲೀನಿಂಗ್ ಮಾಡ್ತಿರ್ತಾರೆ. ಅವ್ರ ಥರ ಬಂದು ಡೈಲಿ ಕ್ಲೀನಿಂಗ್ ಮಾಡ್ತಾರೆ. ಸೊ ಬನ್ನಿ ಹೋಗೋಣ ಹೊರಗಡೆ ಡೈರೆಕ್ಟ್. ಇದೊಂದು ಹುಡುಗರ ರೂಮು, ನೋಡೋಣ ಬನ್ನಿ ಯಾವ ಥರ ಇಟ್ಟಿದ್ದಾರೆ ಅಂತ. ಏನು ಮಾಡ್ತಿದ್ರಲ್ಲ, ಎಲ್ಲೋದ್ರೆ ಯಾರೂ ಇಲ್ಲವೇ ಇಲ್ಲ ಗುರು, ಯಾರೂ ಇಲ್ಲ ಕಣೋ. ಎಲ್ಲೋದ್ನ ಅವನು? ಇಲ್ಲಿಲ್ಲ ಅವನು. ಡೋರಲ್ಲೂ ಸೇಮು ಒಂದು ವಾಶ್ರೂಮ್ ಇದೆ, ಪ್ಲಸ್ ಇಲ್ಲಿ ಕಿಚನ್ ಇದೆ. ಕಿಚನಲ್ಲೆಲ್ಲ ಅಡುಗೆ ಮಾಡ್ತಿದ್ದಾರೆ. ಆಲ್ಮೋಸ್ಟ್ ಎಲ್ಲರೂ ಅಡುಗೆ ಮಾಡ್ತಿದ್ದಾರೆ. ಬನ್ನಿ ಇವಾಗ ಇನ್ನೊಂದು ರೂಮ್ಗೆ ಹೋಗೋಣ. ಸೊ ಇದರಲ್ಲಿ ಆಲ್ಮೋಸ್ಟ್ ಇರೋರೆಲ್ಲರೂ ಕರ್ನಾಟಕದವರೇ. ಸೊ ನೋಡೋಣ ಬನ್ನಿ. ಹೇಮಂತ ಅಲ್ಲ, ಇವನಲ್ಲಿ ಭರತ. ನೋಡಿ ಭರತ ಹೋದಾಗ ಕುತ್ಕೊಂಡ್ಬಿಟ್ಟವನೆ. ಇದು ಬಂದು 4 ಸೀಟರ್ 6 ಸೀಟರ್ ಥರ ಐತೆ ಕಡೆ, 6 ಸೀಟರ್ ರೂಮು. ಸೊ ನೋಡಿ ಈ ಥರ ಇದೆ 6 ಸೀಟರ್ ರೂಮು. ಇಲ್ಲೇ 2 ಬೆಡ್ಡು, ಇಲ್ಲೇ 2 ಬೆಡ್ಡು, ಇಲ್ಲೇ 2 ಬೆಡ್ ಥರ ಕೊಟ್ಟಿದ್ದಾರೆ. ಸೊ ಕಬರ್ಡ್ಸು ನಾರ್ಮಲ್ ಆಗಿ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಯಾವ್ಯಾವ ರೂಮಲ್ಲಿ ಯಾವ ಥರ ಇರ್ತಿತ್ತೋ ಸೇಮ್ ಎಲ್ಲ ರೂಮಲ್ಲೂ ಒಂದೊಂದು ಕಬರ್ಡು, ಒಂದೊಂದು ಸ್ಟಡಿ ಟೇಬಲ್ಲು, ಚೇರ್ಸು ಈ ಥರ ಎಲ್ಲರಿಗೂ ಕೊಟ್ಟಿರ್ತಾರೆ. ಹಾಂ ಸುಮಂತ್ ಏನಿದೆಯಪ್ಪ, ಇರ್ಲಿ ಬಿಡೋ, ಯಾಕೋ ಸುಮಂತ್ ರೂಮ್ ತೋರಿಸ್ತೀವಿ ಬಂದ್ರೆ ಇವಾಗ. ಅವನು ಏನೇನು ಇಕ್ಬಿಟ್ಟವನು, ಬೇಡ ಅದೇ. ಇದರಲ್ಲಿ ನೋಡ್ತಿರ್ಬೋದು ಫುಲ್ 3 ಶೇರಿಂಗ್, ಅಂದರೆ 3 ರೂಮ್ಸ್ ಕಂಬೈನ್ಡ್ ಆಗಿ 1 ರೂಮ್ ಇದು. ಸೊ ಈ ಥರ ಇದೆ ರೂಮು. ಸುಮಂತ್ ರೂಮ್ ನೋಡ್ರಿ, ಸುಮಂತ್ ರೂಮ್ ಓಡೋಗ್ಬಿಟ್ಟ. ಸುಮಂತ್ ರೂಮು ಅಜ್ಜಿ ತಗ್ದ ಎಲ್ಲ ಗಲೀಜಾಗಿರ್ತೈತೆ ಆಲ್ಮೋಸ್ಟ್ ಅಲ್ಲೂ. ನೋಡ್ರಿ ದೇವ್ರ ಫೋಟೋ ನಾರ್ಮಲ್ ಆಗಿ ಭುವನೇಶ್ವರಿ ದೇವಿದ ಫೋಟೋ ಇಟ್ಕೊಂಡಿದೀವಿ. ಸೊ ಈ ಥರ ಇದೆ ನಮ್ಮ ಹಾಸ್ಟೆಲಲ್ಲಿ ರೂಮ್ಗಳು. ಸೊ ಬನ್ನಿ, ಇನ್ನು ಆ ಕಾರಿಡಾರ್ ಮುಗೀತು. ಇವಾಗ ಈ ಕಾರಿಡಾರಲ್ಲಿ ಹೋಗೋಣ, ನೋಡೋಣ ಬನ್ನಿ ಏನೇನಿದೆ ಈ ಕಾರಿಡಾರಲ್ಲಿ ಅಂತ. ಸೊ ಫಸ್ಟು ಇದು ಒಂದು ಹುಡುಗಿಯರ ರೂಮು. ಸೊ ನೋಡೋಣ, ಹೋಗೋಣ ಏನೇನಿದೆ ಅಂತ ನೋಡೋಣ ಬನ್ನಿ. ಇದು ಎಲ್ಲರದ್ದು ಜೂನಿಯರ್ಸ್ ರೂಮೇ. ಸೊ ನೋಡಿ, ಯೂಟ್ಯೂಬರ್ ಸ್ನೇಹ ನೋಡ್ರಿ, ನೋಡ್ತಿರ್ಬೋದು ಯೂಟ್ಯೂಬರ್ ಸ್ನೇಹ ಊಟ ಮಾಡ್ತಾವ್ರೆ.
ಸೊ ಇಲ್ಲಿ ಇದೊಂದು ರೂಮು, ನಾರ್ಮಲಾಗಿ ಹುಡುಗಿಯವ್ರ ರೂಮು. ಇದು 4 ಸೀಟರು ಈ ಥರ ಇದೆ. ಇದರಲ್ಲೂ ಸೇಮ್ ನಾರ್ಮಲಾಗಿ ಒಂದು ಕಬರ್ಡು, ಚೇರ್ಸು, ಟೇಬಲ್ಸು ಇಷ್ಟೇ ಎಲ್ಲ. ಇವ್ರು ನೋಡಿ ಶೂಗಳು ಇಕ್ಕಕ್ಕೆ ಒಂದು ರ್ಯಾಕ್ ಇಕ್ಕೊಂಡವ್ರೆ. ನಾವು ಹುಡುಗರ ರೂಮಲ್ಲಿ ಇಕ್ಕಿರಲ್ಲ, ಇವ್ರು ಹುಡುಗಿಯವ್ರ ರೂಮಲ್ಲಿ ಇದು ಇಕ್ಕೊಂಡವ್ರೆ. ಈ ಕಾರಿಡಾರಲ್ಲೂ ಸೇಮು, ಒಂದು ಕಿಚನ್ ಇದೆ, ಒಂದು ಬಾತ್ರೂಮ್ ಇದೆ. ಸೊ ಕಿಚನಲ್ಲಿ ನೋಡಿ, ಕಿಚನ್ ಈ ಥರ ಇದೆ. ಹಾಯ್ ನೋಡ್ರಿ, ಈ ಕಿಚನು ಈ ಥರ ಇದೆ. ನಾರ್ಮಲಾಗಿ ಸ್ಟವ್ವು, ಸಿಂಕು, ಟೇಬಲ್ಸು ಈ ಥರ ಕೊಟ್ಟಿದ್ದಾರೆ. ಸೊ ಇಲ್ಲೂ ಅಷ್ಟೇ ಸೇಮು, ಒಂದು ವಾಶ್ರೂಮ್ ಇದೆ, ಕಿಚನ್ ಇದೆ. ನಾರ್ಮಲಾಗಿ ಇಷ್ಟಿದೆ. ನಮ್ಮ ಹಾಸ್ಟೆಲ್ ಟೂರ್ ಇದಾಗಿತ್ತು ನಮ್ಮ ಹಾಸ್ಟೆಲ್ ಟೂರ್. ಎಲ್ಲ ನಮ್ಮ ಕಾರಿಡಾರಲ್ಲಿ ವಾಷಿಂಗ್ ಮಿಷಿನ್ ಇತ್ತು. ಸೊ ಬೇರೆ ಕಾರಿಡಾರ್ಗಳಿಗೆಲ್ಲ ವಾಷಿಂಗ್ ಮಿಷಿನ್ ಹೆಂಗೆ ಅಂತ, ಅದು ಒಂದೇ ವಾಷಿಂಗ್ ಮಿಷಿನಲ್ಲಿ ಎಲ್ಲರೂ ಹಾಕೋಕ್ಕಾಗಲ್ಲ. ಸೊ ಇಲ್ಲಿದೆ ನೋಡಿರಿ, ಇಷ್ಟು ವಾಷಿಂಗ್ ಮಿಷಿನ್ ಏರಿಯಾ. ಸೊ ಎಲ್ಲರೂ ಇಲ್ಲಿ ಬಟ್ಟೆ ಹಾಕ್ಬಿಟ್ಟು ಒಕ್ಕೊಂಡು ಇಲ್ಲೇ ಹಾರಾಕ್ಬಿಟ್ಟು ತೊಗೊಂಡೋಗ್ತಾರೆ. ಇಲ್ಲ ಕೆಲವೊಬ್ರು ರೂಮಲ್ಲಿ ಹೋಗ್ಬಿಟ್ಟು ಹಾರಾಕೊಂತಾರೆ. ಸೊ ಅವ್ರವ್ರ ಇಷ್ಟ ಯಾವ್ಯಾವ ಥರ ಮಾಡ್ಕೊಬೇಕು ಆ ಥರ ಮಾಡ್ಕೊತಾರೆ. ಸೊ ಇದಾಗಿದೆ ನೋಡಿ ನಮ್ಮ ಹಾಸ್ಟೆಲ್ ಟೂರ್. ನೋಡಿರಿ, ಇದಾಗಿತ್ತು ನಮ್ಮ ಹಾಸ್ಟೆಲ್ ಟೂರು. ನಿಮ್ಮ ಫ್ರೆಂಡ್ಸ್ ಯಾರಾದರೂ MBBS ಮಾಡೋಕ್ಕೆ ರಷ್ಯಾದಲ್ಲಿ ಬರ್ತಿದ್ರೆ, ಸೊ ಈ ವಿಡಿಯೋನ ಹಾಸ್ಟೆಲ್ ಟೂರ್ನ ಅವ್ರಿಗೆ ಸೆಂಡ್ ಮಾಡಿ. ಸೊ ಆಲ್ಮೋಸ್ಟ್ ಆಲ್ ರಷ್ಯನ್ ಯೂನಿವರ್ಸಿಟಿ ಎಲ್ಲದರಲ್ಲೂ ಇದೇ ಥರ ಇರುತ್ತೆ ಹಾಸ್ಟೆಲ್ಸು. ಸೊ ನಿಮಗೆ ಈ ಹಾಸ್ಟೆಲ್ ಟೂರ್ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀವಿ. ಬಾಯ್.